ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಮೆಟ್ರೋಗೆ ಹೋಗಿದ್ವಿ. ಮುಂಚೆ ನಾನು ಮೆಟ್ರೋದಲ್ಲಿ ರೇಷನ್ ತೊಗೊಬಂದಿದ್ದೆ. ಹಂಗಾಗಿ ಗಿಫ್ಟ್ ಕೂಪನ್ ಬಂದಿದೆ ಮೇಡಮ್, ಗಿಫ್ಟ್ ವೋಚರ್ ಬಂದಿದೆ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನನ್ನ ಮಗಂದು ಬರ್ತಡೇ ಇತ್ತು, ಹಂಗೆ ಏನಾದರೂ ಕೊಡಿಸು ಅಂತಿದ್ದ ಅಂದ್ಬಿಟ್ಟು ಅವನು ಕರ್ಕೊಂಡು ಹೋಗಿದ್ದೆ. ಅವನು ಈಗ ಬರೋ ತಿಂಡಿಗಳನ್ನೆಲ್ಲ ತೊಗೊಂಡ, 1000 ರೂಪೀಸಿಗೆ ತೊಗೊಂಡ. ಸರಿ ಆಯ್ತು ಅಂದ್ಬಿಟ್ಟು ಗಿಫ್ಟ್ ಇಸ್ಕೊಂಡು ಮನೆಗೆ ಬಂದ್ವಿ. ಕೇಕ್ ಕಟ್ ಮಾಡ್ತೀನಿ ಅಮ್ಮ, ಕೇಕ್ ತಕ್ಕೊಡು ಅಂತ. ಸರಿ ಆಯ್ತು ಅಂದ್ಬಿಟ್ಟು ಕೇಕ್ ತಕ್ಕೊಟ್ಟೆ. ಮುಗಿಸ್ಕೊಂಡು ನಮ್ಮ ದೊಡ್ಡಪ್ಪ ಎಲ್ಲ ಬಂದಿರು, ನಮ್ಮಮ್ಮ ಹುಷಾರಿರಲಿಲ್ಲ ನೋಡೋಕ್ಕೆ ಅಂದ್ಬಿಟ್ಟು ನಾನ್ ವೆಜ್ ಮಾಡಿದ್ದೆ. ಎಲ್ಲ ತಿಂದು ಎಲ್ಲ ಮುಗಿದು ಮತ್ತು ಗೌರಿ ಗಣೇಶ ಹಬ್ಬಕ್ಕೆ ಬಟ್ಟೆ ತೊಗೋಬೇಕಾಗಿತ್ತು. ಬಟ್ಟೆ ತೊಗೊಂಬರೋಣ ಅಂತ ಹೋಗಿದ್ವಿ. ನೋಡಿ, ಇದೇ ಗಿಫ್ಟ್ ವೋಚರ್ ಬಂದಿದ್ದು ಮೆಟ್ರೋದಲ್ಲಿ. ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ನಮ್ಮ ಮನೆಯವ್ರಿಗೇ ತುಂಬ ಜಾಸ್ತಿ ತೊಗೊಂಡಿದ್ದು ಬಟ್ಟೆಗಳು. ಮಕ್ಕಳು 3 ಜನ ಮಕ್ಳಿಗೂ 2 ಜೊತೆ ತೊಗೊಂಡೆ. ಇವ್ರಿಗೆ ಮಾತ್ರ ಒಂದು 5-6 ಟೀ ಶರ್ಟು, 2 ಪ್ಯಾಂಟ್ ತೊಗೊಂಡ್ವಿ. ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ, ಇಷ್ಟ ಆಯಿತು ನನಗೆ ತುಂಬ. ಅವ್ರದ್ದು ತೊಗೊಳ್ಳೋದೇ ಅಪರೂಪ, ಯಾವಾಗಲೂ ಒಂದೊಂದು ಸಲ ತೊಗೊಳ್ಳೋದು, ಯಾವಾಗಲೂ ತೊಗೊಳ್ಳಲ್ಲ. ಅವ್ರು ಬಟ್ಟೆಗೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಹಂಗಾಗಿ ಸರಿ ಆಯಿತು ತೊಗೊಳ್ಳಿ ಅಂದ್ಬಿಟ್ಟು ತೊಗೊಂಡ್ವಿ. ಎಲ್ಲ ಹಾಕ್ಕೊಂಡು ನೋಡಿದ್ರು, ಅವ್ರು ವೇರ್ ಮಾಡಿ ನೋಡಿದ್ರು ಕರೆಕ್ಟ್ ಇದೆಯಾ, ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿತ್ತು. ಚೆನ್ನಾಗಿ ಕಾಣಿಸ್ತಾಯಿತ್ತು. ಅವ್ರು ಒಂದೊಂದು 2 ಎತ್ತಿಕ್ತೀನಿ, ಬೇಡ ಅಷ್ಟೊಂದು ಅಂದರು. ನಾನೇ ಚೆನ್ನಾಗಿದೆ, ಯಾವಾಗಲೂ ಅಪರೂಪ ಅಲ್ವಾ ತೊಗೊಳ್ಳೋದು, ತೊಗೊಳ್ಳಿ ಅಂದೆ. ಎಲ್ಲ 299, 399 ಈ ಥರ ಇತ್ತು ಅಷ್ಟೇ. ಚೆನ್ನಾಗಿದೆ ಎಲ್ಲವೂ. ಮಕ್ಳಿಗೂ ತೊಗೊಂಡು ಬಂದೆ. ಮತ್ತು ನನ್ನ ತಂಗಿ ಗೌರಿ ಹಬ್ಬಕ್ಕೆ ವರ್ಷ ಅವಳು ಬಟ್ಟೆ ಕೊಡಿಸ್ತಿದ್ಲು, ನನಗೆ ಸ್ಯಾರಿ ಕೊಡಿಸ್ತಿದ್ರು. ಅವರು ಹಸ್ಬೆಂಡು ಬಂದಿದ್ದರು. ಅವ್ರೂ ಬನ್ನಿ ಅಕ್ಕ ತೊಗೊಂಬರೋಣ ಅಂತ ಕರ್ಕೊಂಡು ಹೋಗಿದ್ರು. ಇಲ್ಲೇ ರತ್ನಂ ಸಿಲ್ಕ್ ಇದೆ ಚಂದ್ರ ಲೇಔಟಲ್ಲಿ, ಅಲ್ಲಿಗೆ ಹೋಗಿ ತೊಗೊಂಡು ಬಂದ್ವಿ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಸರಿ ಆಯಿತು ತೆಗೆಸ್ಕೊಂಡು ಅದನ್ನು ತೊಗೊಂಡು ಮನೆಗೆ ಬಂದ್ವಿ. ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ, ಚೆನ್ನಾಗಿದೆ ಎಲ್ಲವೂ. ಪ್ಲೈನು, ಡಿಸೈನ್ಸು, ಕಲರ್ಸು ಇದ್ವು ತುಂಬ. ನಾನು ಈ ಕಲರ್ ಸಾಕು ಅಂದ್ಬಿಟ್ಟು ತೊಗೊಬಂದೆ. ನನ್ನ ಚಾನಲ್ ನೇಮ್ ಬಂದು ಮಂಜು ಬ್ಯಾಗ್ಸ್ ಆ್ಯಂಡ್ ಮೈ ವರ್ಲ್ಡ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇದು ಪ್ಯಾಂಟ್ಗಳು, ಜಾಗ್ವಾರ್ ಪ್ಯಾಂಟ್ಸ್ ತೊಗೊಂಡೆ, 2 ಕಾಟನ್ ಪ್ಯಾಂಟ್ಗಳು. ನಮ್ಮನೆ ಜಾಸ್ತಿ ಜೀನ್ಸು ಅಂತಾರೆ. ನನಗೆ ಜೀನ್ಸು ವಾಶ್ ಮಾಡೋದೇ ಕಷ್ಟ. ಹಾಗಾಗಿ ಈ ಥರ ತೊಗೊಳ್ಳಿ, ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ಈ ಥರ ತೊಗೊಂಡ್ವಿ. 2 ಕಲರ್ಸಲ್ಲಿ 2 ಪ್ಯಾಂಟ್ ತೊಗೊಂಡು. ಮತ್ತು ನನ್ನ ಮಗಳಿಗೆ ತೊಗೊಬಂದೆ. ಇದು ನನ್ನ ಮಗಳಿಗೆ ಪಿಂಕ್ ಕಲರ್, ನಂಗೆ ಇಷ್ಟ ಆಯಿತು. ಕಾಟನ್ನು ಸಾಫ್ಟಾಗಿದೆ, ಮೆತ್ತಗೆ. ಮಕ್ಕಳಿಗೆ ತುಂಬ ಗ್ರ್ಯಾಂಡವು ಚುಚ್ಚೋ ಥರ ಎಲ್ಲ ಹಾಕ್ಕೊಂಡ್ರೆ ಹಾಕ್ಕೊಳ್ಳಲ್ಲ, ಬಿಸಿ ಆಗ್ತಾ ಇರುತ್ತೆ, ಅಳ್ತಾ ಇರ್ತವೆ ಅಂದ್ಬಿಟ್ಟು ಈಗ ಮೆತ್ತಗಿರೋ ತೊಗೊಬಂದೆ. ಇದಕ್ಕೊಂದು ಚಡ್ಡಿ ಕೊಟ್ಟಿದ್ದಾರೆ, ಯೆಲ್ಲೋ ಕಲರು. ಚೆನ್ನಾಗಿದೆ, ಬಟ್ಟೆ ಎಲ್ಲ ಮೆತ್ತಗಿದೆ, ಸಾಫ್ಟಾಗಿ ಆರಾಮಾಗಿ ಹಾಕ್ಕೊಂಡಿರ್ತಾರೆ. ಇದು ಚಡ್ಡಿ, ಜೀನ್ಸ್ ಚಡ್ಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಮಾತ್ರ, ಮೆಟೀರಿಯಲ್ ಎಲ್ಲವೂ ಚೆನ್ನಾಗಿತ್ತು. ಇದು ಬಂದು ನನ್ನ ಚಿಕ್ಕ ಮಗಂಗೆ ತಗೊಂಡೆ. 160 ಏನೋ ಇತ್ತು ಅಷ್ಟೇ ಫ್ರೆಂಡ್ಸ್. ಇದು ಸೆಟ್ ಬಂದು ತುಂಬ ಚೆನ್ನಾಗಿದೆ. ಕಲರು ಅಷ್ಟೇ ಸಖತ್ ಇಷ್ಟ ಆಯಿತು ನನಗೆ. ಮತ್ತು ಇದೊಂದು ಶರ್ಟು ಅವನಿಗೆ, ಚಿಕ್ಕವನಿಗೆ ತೊಗೊಂಡಿದ್ದು ಇದು ಕೂಡ. ಮತ್ತು 3 ಜನನೂ ಅಪ್ಪ, ನನ್ನ ದೊಡ್ಡ ಮಗ, ಚಿಕ್ಕ ಮಗ 3 ಜನನೂ ಒಂದೇ ಥರ ಪ್ಯಾಂಟ್ಗಳು ತೊಗೊಂಡ್ರು, ಒಂದೇ ಕಲರು ಜಾಗ್ವಾರ್ ಪ್ಯಾಂಟ್ಗಳು. ನಾನೇ ತೊಗೊಬಂದಿದ್ದು, ಅವ್ರು ಯಾರೂ ಕರ್ಕೊಂಡೋಗಿರಲಿಲ್ಲ. ನಾನು ನಮ್ಮ ಮನೆಯವ್ರು ಇಬ್ಬರೇ ಹೋಗಿದ್ದು, ನಾವೇ ತೊಗೊಬಂದಿದ್ದು. ಇದು ನನ್ನ ದೊಡ್ಡ ಮಗಂಗೆ ತೊಗೊಂಡೆ. ಅದು ಹೇಳಿದ್ನಲ್ಲ, ಅದೇ ಥರದ್ದೇ ಜೀನ್ಸ್ ತೊಗೊಂಡಿಲ್ಲ, ಕಾಟನ್ದು ಜಾಗ್ವಾರ್ ಪ್ಯಾಂಟು ಅಷ್ಟೇ. ಮತ್ತು ಇದು ನನ್ನ ತಂಗಿ ಹೇಳಿದ್ನಲ್ಲ, ನನ್ನ ತಂಗಿ ರತ್ನಂ ಸಿಲ್ಕಿಗೆ ಕರ್ಕೊಂಡೋಗಿದ್ಲು. ಅಲ್ಲಿ ಅವಳು ಗೌರಿ ಹಬ್ಬಕ್ಕೆ ಅಂತ ಸೀರೆ ಕೊಡಿಸಿದ್ರು. ಅವಳು ನಾದಿನಿದಿರಿಗೆಲ್ಲ ತೊಗೊತಾಳೆ, ಹಂಗೆ ನನಗೂ ಕೊಡಿಸ್ತಾರೆ ಅವರು. ಗೌರಿ ಹಬ್ಬಕ್ಕೆ ವರ್ಷನೂ ಕೊಡಿಸ್ತಾರೆ. ತಗೊಟ್ಟು ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಡಾರ್ಕ್ ಪಿಂಕ್ ಕಲರು, ಇದಕ್ಕೆ ವೈಟ್ ಕಲರ್ ಬ್ಲೌಸ್ ತೊಗೊಂಡು, ಪೀಸ್ ತೊಗೊಂಡು ಎಂಬ್ರಾಯ್ಡ್ರಿ ಮಾಡಿಸಿ ಹೊಲಿಸ್ಕೊಂಡು ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ತೋರಿಸ್ತೀನಿ ನಿಮಗೆ ಯಾವ ಥರ ಹೊಲಿಸ್ಕೊಂಡೆ ಅಂತಲೂ. ಸದ್ಯಕ್ಕೇನು ಹೊಲಿಸ್ಕೊಳ್ಳಲ್ಲ, ಸ್ವಲ್ಪ ದಿನ ಆದಮೇಲೆ ಹೊಲಿಸ್ಕೊತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ, ತೋರಿಸ್ತಾ ಇದ್ದೀನಿ. ಫುಲ್ ಬಾಡಿ ಎಲ್ಲ ಬರುತ್ತೆ ಪ್ರಿಂಟು, ಎಲ್ಲೂ ಕೂಡ ಸ್ವಲ್ಪನೂ ಬರಲ್ಲ. ಬ್ಲೌಸಲ್ಲಿ ಮಾತ್ರ ಪ್ಲೈನ್ ಇದೆ ಬ್ಲೌಸು. ಇದು ಫುಲ್ಲು ಬಾಡಿ, ಸೆರಗು ಎಲ್ಲದರಲ್ಲೂ ಡಿಸೈನ್ ಬರುತ್ತೆ. ಚೆನ್ನಾಗಿದೆ ಪ್ರಿಂಟ್ ಎಲ್ಲ. ಕಲರು ಅಷ್ಟೇ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ನಾವು ಅಪ್ಪ ಗೌರಿ ಹಬ್ಬಕ್ಕೆ ಇಬ್ರಿಗೂ 3 ಜನಕ್ಕೂ, ಅಮ್ಮಂಗೆ, ನನಗೆ, ನನ್ನ ತಂಗಿಗೆಲ್ಲ ದುಡ್ಡು ಕಳಿಸಿದ್ರು. ಮಕ್ಕಳಿಗೆಲ್ಲ ಫೋನ್ಪೇ ಮಾಡಿದರು, ಏನಾದ್ರು ತೊಗೊಳ್ಳಿ, ಬಟ್ಟೆ ತೊಗೊಳ್ಳಿ ಅಂದ್ಬಿಟ್ಟು. ನಾನು ನಮ್ಮಮ್ಮ ಕೈಲಿ ಬಟ್ಟೆ, ಚೂಡಿದಾರ್ ತೆಗೆಸ್ಕೊಂಡೆ. ಹಬ್ಬದ ದಿನ ಏನು ಸೀರೆ ಏನು ಉಟ್ಕೊಳ್ಳಲ್ಲ, ಅಂಗಡಿಗೆಲ್ಲ ಹೋಗಲ್ಲ ನಾನು, ಚೂಡಿದಾರ್ ತಕ್ಕೊಡು ಅಮ್ಮ ಅಂದ್ಬಿಟ್ಟು ಚೂಡಿದಾರ್ ತೆಗೆಸ್ಕೊಂಡ್ವಿ, ನಾನು ನನ್ನ ತಂಗಿ. ಲಾಂಗು ಚೆನ್ನಾಗಿದೆ, ಅದು ವೀಡಿಯೋದಲ್ಲಿ ತೋರಿಸ್ತೀನಿ. ಮರ್ತೋಗ್ಬಿಟ್ಟಿತ್ತು ವೀಡಿಯೋ ಮಾಡೋದು, ಆಮೇಲೆ ಮತ್ತೆ ತೊಗೊಂಡು ಮತ್ತೆ ವೀಡಿಯೋ ಮಾಡಿದೆ. ಇದೇ ಹೇಳಿದ್ದು, ಗಿಫ್ಟ್ ವೋಚರ್ ಬಂದಿತ್ತು ಅನ್ನೋಲ್ಲ. ಚೆನ್ನಾಗಿದೆ. ಒಂದು ಮಿಕ್ಸಿ ವೈಟ್ ಕಲರ್ ಇದೆ. ಮತ್ತು 2 ಜಾರ್ ಕೊಟ್ಟಿದ್ದಾರೆ, ಜ್ಯೂಸ್ ಜಾರು. ಜ್ಯೂಸು ಇಲ್ಲಾಂದರೆ ಸಣ್ಣದ ಮಸಾಲೆ ಐಟಮ್ನೆಲ್ಲ ರುಬ್ಕೋಬೋದು. ಚೆನ್ನಾಗಿದೆ ಎಲ್ಲವೂ, ನಂಗೆ ಇಷ್ಟ ಆಯಿತು. ಬಟ್ ನನ್ನ ಹತ್ರ ಇದೆ. ಅವ್ರನ್ನ ಕೇಳಿದೆ, ಇದನ್ನು ಬಿಟ್ಟು ಬೇರೆ ಏನಾದರೂ ದುಡ್ಡು ಎಕ್ಸ್ಟ್ರಾ ಆದ್ರೂ ಕೊಡ್ತೀನಿ, ಬೇರೆ ಏನಾದರೂ ಕೊಡ್ತೀರಾ ಅಂತ.
ಇಲ್ಲ ಮೇಡಮ್ ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಂದರು. ಸರಿ ಆಯಿತು ಕೊಡಿ ಅಂದ್ಬಿಟ್ಟು ತೊಗೊಬಂದೆ. ಅದಲ್ಲ ಅಂದಮೇಲೆ ಇದೇ ಯೂಸ್ ಆಗುತ್ತೆ ಹಂಗೆ ತಿಕ್ಕಿದ್ರೆ ಆಯಿತು ಅಂದ್ಬಿಟ್ಟು ಇಸ್ಕೊಂಬಂದ್ವಿ. ಮತ್ತು ವೆಯ್ಟ್ ಮಾತ್ರ ತುಂಬ ವೆಯ್ಟ್ ಮಾಡಿದ್ವಿ. ಸಂಜೆ 3 ಹೋಗಿದ್ದು 5 ವೆಯ್ಟ್ ಮಾಡಿ ಇಸ್ಕೊಂಬಂದಿದ್ದು. ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದ್ವಿ. ನೋಡಿ ಇದೇ ನಮ್ಮ ಅಪ್ಪ ತೊಗೊಟ್ಟಿದ್ದು. ಇಬ್ಬರು ಒಂದೇ ಥರ ತೊಗೊತೀವಿ ನಾವು. ಚೆನ್ನಾಗಿದೆ, ಇಷ್ಟ ಆಯಿತು. ಸಾಫ್ಟಾಗಿದೆ, ಆರಾಮಾಗಿ ಮಕ್ಕಳು ಎತ್ಕೊಂಡೆಲ್ಲ ಹ್ಯಾಂಡಲ್ ಮಾಡ್ಬೋದು. ಇಲ್ಲಾಂದರೆ ಮಕ್ಕಳು ಎತ್ಕೊಂಡು ಆ ಬಟ್ಟೆಗಳು ಹಾಕ್ಕೊಂಡು ಸೀರೆ ಹಾಕ್ಕೊಂಡು ಆಗಲ್ಲ ಸುಮ್ಮನೆ. ಅದಕ್ಕೆ ಈ ಥರ ತೊಗೊಂಬಿಟ್ವಿ. ಆರಾಮಾಗಿ ಮಕ್ಕಳೂ ಎತ್ಕೊಂಡ್ಮಾಡ್ಬೋದು, ಅಡುಗೆನೂ ಮಾಡ್ಬೋದು. ಅಮ್ಮಂಗೆ ಹುಷಾರಿಲ್ಲಲ್ಲ, ಅಮ್ಮಂಗೆ ಕೈಲಿ ಏನೂ ಮಾಡ್ಸೋಕ್ಕಲ್ಲ. ಅದಕ್ಕೋಸ್ಕರ ಸರಿ ಆಯ್ತು ಇದೇ ಥರದ್ದು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ವಿ. ಮತ್ತು ಅಮ್ಮಂಗೊಂದು ಸೀರೆ ತೊಗೊಟ್ರು ಅಪ್ಪನೇ, ಫೋನ್ ಗಿಫ್ಟ್ ಕಳಿಸಿರೋ ತೊಗೊಳ್ಳಿ ಅಂತ. ಅಮ್ಮಂಗೊಂದು ಈ ಸೀರೆ ತೊಗೊಂಡ್ವಿ. ಯೆಲ್ಲೋ ಕಲರ್ ಮತ್ತು ಬ್ಲೂ ಕಲರು ಚೆನ್ನಾಗಿದೆ. ಸಾಫ್ಟಾಗಿ ಬೇಕು ಅಮ್ಮ, ಮೆತ್ತಗಿರಬೇಕು, ಸಾಫ್ಟಾಗಿರಬೇಕು ಅಂತಿದ್ರು. ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡ್ವಿ. ಬಾರ್ಡ್ರ್ ಬಂದು ಬ್ಲೂ ಕಲರ್ ಬಂದಿದೆ, ಚೆನ್ನಾಗಿದೆ. ಬ್ಲೌಸ್ ಕೂಡ ಸೇಮ್ ಯೆಲ್ಲೋ ಕಲರ್ ಏನಿದೆ ಅದೇ ಕಲರ್ ಇದೆ ಬ್ಲೌಸ್ ಕೂಡ. ನಂಗೆ ಇಷ್ಟ ಆಯಿತು. ಇಲ್ಲೇ ನಮ್ಮ ಏರಿಯಾದಲ್ಲೇ ಶಾಪಲ್ಲಿ ತೊಗೊಂಡಿದ್ದು. ಚೆನ್ನಾಗಿದ್ದಾವೆಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.